ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಇನ್ನು ನೆರೆಯ ರಾಜ್ಯ ಕೇರಳ ವಿಧಾನಸಭಾ ಚುನಾವಣೆಗೆ 4 ತಿಂಗಳು ಮಾತ್ರ ಬಾಕಿ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಲೇ ಶಂಖನಾದವನ್ನು ಮೊಳಗಿಸಿದ್ದಾರೆ. ಈ ಬಾರಿ ಕೇರಳದಲ್ಲಿ ಬಿಜೆಪಿ ಸರ್ಕಾರ ರಚಿಸುವ ವಿಶ್ವಾಸವನ್ನ ಪ್ರಧಾನಿ ಮೋದಿ ಅವರು ವ್ಯಕ್ತಪಡಿಸಿದ್ದಾರೆ. ಕೇರಳ ಜನತೆ ಬಿಜೆಪಿಯನ್ನ ಬೆಂಬಲಿಸುತ್ತಾರೆ ಅಂತ ಮೋದಿ ಅವರು ಹೇಳಿರೋದು. ಬಿಜೆಪಿ ನೂತನ ಅಧ್ಯಕ್ಷ ನಬೀನ್ ನೇತೃತ್ವದಲ್ಲಿ ಪಕ್ಷ ಬಲವರ್ಧನೆಯ ವಿಶ್ವಾಸ ಕೂಡ ವ್ಯಕ್ತಪಡಿಸಿದ್ದಾರೆ. ಸದ್ಯದಲ್ಲೇ ಚುನಾವಣೆಗಳು ಬರ್ತಾ ಇದೆ. ಒಂದು ಕಡೆ ಪಶ್ಚಿಮ ಬಂಗಾಳ, ಮತ್ತೊಂದು ಕಡೆ ಕೇರಳದ ಮೇಲೆ ಬಿಜೆಪಿ ಕಣ್ಣಿಟ್ಟಿದೆ. ಖಂಡಿತ ಕೇರಳ ಜನ ಬಿಜೆಪಿಗೆ ಆಶೀರ್ವಾದ ಮಾಡ್ತಾರೆ ಅಂತ ಮೋದಿ ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ಮುಖಾಂತರ ನಮ್ಮ ಟಾರ್ಗೆಟ್ ಲಿಸ್ಟ್ನಲ್ಲಿ ಕೇರಳ ರಾಜ್ಯ ಕೂಡ ಇದೆ ಅನ್ನುವಂಥದ್ದನ್ನು ನೇರವಾಗಿ ಅವರು ಮೆಸೇಜನ್ನು ಎಲ್ರಿಗೂ ಕೂಡ ಕಳಿಸಿದ್ದಾರೆ. उदाहरण अभी अभी हमारा महाराष्ट्र है. हाल में जो मेयर और पार्षदों के चुनाव परिणाम सामने आए अभूतपूर्व है. बीजेपी महाराष्ट्र के स्थानीय निकायों में नंबर 1 पार्टी बनी है. कुल 29 में से 25 बड़े शहरों की जनता ने बीजेपी एनडीए को चुना है. कुल जितने पार्षद जीते हैं उनमें से 50% बीजेपी के हैं. ऐसे ही केरला में भी आज बीजेपी के करीब 100 पार्षद हैं. केरला की राजधानी तिरुअनंतपुरम की जनता ने मेयर चुनाव में 45 साल बाद लेफ्ट से सत्ता छीनी और भाजपा पर भरोसा किया. मुझे पूरा विश्वास है कि आने वाले विधानसभा चुनावों में भी लोग केरला में बीजेपी को अवसर जरूर देंगे. ताजा उदाहरण अभी अभी ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡೆಯೋಣ. ಮಸೂದ್, ಇತ್ತೀಚೆಗೆ ನಡೆದ ತಿರುವನಂತಪುರಂ ಲೋಕಲ್ ಬಾಡಿ ಎಲೆಕ್ಷನ್ನಲ್ಲಿ ಬಿಜೆಪಿ ಗೆದ್ದಿತ್ತು, ಬಿಜೆಪಿ ಅವರೇ ಮೇಯರ್ ಆಗಿದ್ದರು. ಹಾಗಾಗಿ ಮುಂದಿನ ನಮ್ಮ ಟಾರ್ಗೆಟ್ ಕೇರಳ ಸ್ಟೇಟ್ ಅನ್ನೋ ಸಂದೇಶವನ್ನು ಪ್ರಧಾನಿ ಮೋದಿಯವರು ರವಾನೆ ಮಾಡಿದ್ರ ಅಂತ? ಅರವಿಂದ್, ಮುಖ್ಯವಾಗಿ ಇವತ್ತು ಹೊಸ ರಾಷ್ಟ್ರೀಯ ಅಧ್ಯಕ್ಷರನ್ನ ಬಿಜೆಪಿ ಬರಮಾಡಿಕೊಂಡಿದೆ. ಇದೇ ಒಂದು ಜೋಶ್ನಲ್ಲಿ ಪ್ರಧಾನಿಯವರು ಕೂಡ ಮುಂಬರುವಂತಹ ಚುನಾವಣೆಯನ್ನು ಗೆಲ್ಲುವಂತಹ ಒಂದು ಪಣವನ್ನು ತೊಟ್ಟಿದ್ದಾರೆ. ಮುಖ್ಯವಾಗಿ ಕೇರಳದಲ್ಲಿ ಈ ಬಾರಿ ಅಧಿಕಾರ ರಚನೆ ಮಾಡ್ತೇವೆ ಅನ್ನುವಂತಹ ಭರವಸೆಯನ್ನು, ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೇಳಿ ಕೇಳಿ ಕೇರಳದಲ್ಲಿ ಬಿಜೆಪಿ ಅಲ್ಲಿ ಸಂಘಟನೆ ಸ್ವಲ್ಪ ಉತ್ತಮ ಆಗಿದೆ ಇತ್ತೀಚೆಗೆ. ಜೊತೆಗೆ ಬಹಳ ದೊಡ್ಡ ಮಟ್ಟದ ಉತ್ಸಾಹ, ಜೋಶ್ ಕೂಡ ಕೇರಳ ಬಿಜೆಪಿಯಲ್ಲಿ ಮನೆ ಮಾಡಿದೆ. ಯಾಕೆಂದರೆ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಅಲ್ಲಿ ತಿರುವನಂತಪುರದಲ್ಲಿ ಅಧಿಕಾರ ಹಿಡಿದಿರುವಂಥದ್ದು ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿ. ಹಾಗಾಗಿ ಸಹಜವಾಗಿ ಸಂಘಟನೆಗೂ ಕೂಡ ಚುರುಕುಗೊಳಿಸಿದ್ದಾರೆ. ಜೊತೆಗೆ ಯುವ ನಾಯಕ, ಯುವ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಬಂದಿದ್ದಾರೆ. ಆ ಹಿನ್ನೆಲೆಯಲ್ಲಿ ಕೇರಳ ವಿಧಾನಸಭೆ ಗೆಲ್ತೇವೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಅದು ಅಷ್ಟು ಸುಲಭನ ಅನ್ನುವಂಥದ್ದು ಸದ್ಯದ ಪ್ರಶ್ನೆ. ಯಾಕೆಂದರೆ ಎಡಪಕ್ಷಗಳ ಪಾರಮ್ಯ ಇರುವಂತಹ ಕೇರಳ ರಾಜ್ಯದಲ್ಲಿ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಏನೂ ಗೆಲುವು ಸಾಧಿಸಿಲ್ಲ ಇದುವರೆಗೆ. ಈಗ ಅಲ್ಲಿ ತಿರುವನಂತಪುರ ಅವ್ರಿಗೊಂದು ಗೆಲ್ಲುವ ಉತ್ಸಾಹವನ್ನು ಕೊಡ್ತಾ ಇದೆ. ಹಾಗಾಗಿ ಸಂಘಟನೆಯನ್ನು ಕೂಡ ದೊಡ್ಡದು ಮಾಡಿದ್ದಾರೆ, ಕಾರ್ಯಕರ್ತರ ಬಲವನ್ನು ಕೂಡ ಹೆಚ್ಚಳ ಮಾಡಿಕೊಂಡಿದ್ದಾರೆ. ಈ ಉತ್ಸಾಹದಿಂದಲೇ ಗೆಲ್ಲಬೇಕು ಅನ್ನುವಂತಹ ಪಣವನ್ನು ಕೂಡ ತೊಟ್ಟಿದ್ದಾರೆ. ಪ್ರಧಾನಿಯವರ ವಿಶ್ವಾಸ ಎಷ್ಟು ಮಟ್ಟಿಗೆ ಕೈ ಕೂಡುತ್ತೆ ಅನ್ನುವಂಥದ್ದು ಕಾದು ನೋಡಬೇಕು. ಜೊತೆಗೆ ಅಲ್ಲಿ ಬಿಜೆಪಿಯಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಕೂಡ ಮಾಡಲಾಗ್ತಿದೆ. ಹಾಗಾಗಿ ಎಲ್ಲವನ್ನೂ ಕೂಡ ಸೇರಿಸಿಕೊಂಡು ಕೇರಳ ವಿಧಾನಸಭೆ ನಾವು ಈ ಬಾರಿ ಗೆಲ್ತೇವೆ ಅನ್ನುವಂಥ ವಿಶ್ವಾಸದ ಮಾತುಗಳು ಪ್ರಧಾನಿಯವರಿಂದ ಬರುವಂಗೆ ಮಾಡಿದೆ. ಅರವಿಂದ್, ರೈಟ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಅದರ ಜೊತೆಗೆ ನೂತನ ರಾಷ್ಟ್ರಾಧ್ಯಕ್ಷರಿಗೂ ಒಂದು ಸವಾಲು ಕೊಟ್ಟಂಗೆ, ಒಂದು ಜವಾಬ್ದಾರಿ ಕೊಟ್ಟಂಗೆ, ಮುಂದೆ ಕೇರಳದಲ್ಲಿ ನಾವು ಅಧಿಕಾರಕ್ಕೆ ಬರಬೇಕು, ಹಾಗೆ ನೀವು ಮಾಡಬೇಕು ಅನ್ನೋ ರೀತಿಯಲ್ಲಿ ಮೋದಿಯವರು ಮಾತಾಡಿದ್ದಾರೆ.